ರಾಮೋಹಳ್ಳಿ ಕೆರೆಯಲ್ಲಿ ಸೂಟ್ಕೇಸ್ನಲ್ಲಿ ಶವ ಪತ್ತೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸ್ಕೂಟರ್ನಲ್ಲಿ ಮೃತದೇಹವನ್ನು ಸಾಗಿಸಿದ್ದಂತ ಆರೋಪಿ ಗಗನ್. ಆರೋಪಿ ಮೃತದೇಹ ಸಾಗಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯ. ಆತ ಸ್ಕೂಟರ್ನಲ್ಲಿ ಸೂಟ್ಕೇಸ್ನಲ್ಲಿ ಮೃತದೇಹವನ್ನು ಸಾಗಿಸ್ತಾ ಇದ್ದಂತಹ ದೃಶ್ಯ. ಜುಲೈ 15ರ ಸಂಜೆ 3:53ಕ್ಕೆ ಗಗನ್ ಮನೆಗೆ ಹೋಗಿದ್ದ. ಜಯಮ್ಮ ಜುಲೈ 16ರ ದಿನದಂದು ಬೆಳಗ್ಗೆ 11:50ರ ಸುಮಾರಿಗೆ ಮೃತದೇಹವನ್ನು ಈತ ಸಾಗಾಟ ಮಾಡಿದ್ದಾನೆ. ಅದು ರೆಕಾರ್ಡ್ ಆಗಿದೆ ನೋಡಿ. ಇದೇ ದೃಶ್ಯ. ಆ ದೃಶ್ಯದಲ್ಲಿ ಆ ಸೂಟ್ಕೇಸ್ನಲ್ಲಿ ಆತ ಮೃತದೇಹವನ್ನ ಇಟ್ಕೊಂಡು ಸಾಗಿಸ್ತಾ ಇರೋದು ಗಮನಕ್ಕೆ ಬಂದಿದೆ. ಸುಮಾರು 20 ನಿಮಿಷದಲ್ಲೇ ಜಯಮ್ಮ ಕೊಲೆ ಮಾಡಿ ಪ್ಯಾಕ್ ಮಾಡಿದ್ದಾನೆ ಈ ಗಗನ್ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರೋದು. ತಾನು ಮಾಡಿದ ಗೂಗಲ್ ಸರ್ಚ್ ಮೂಲಕ ಈ ಆರೋಪಿ ಈಗ ಸಿಕ್ಕಿಬಿದ್ದಿದ್ದಾನೆ. ಗೂಗಲ್ ಸರ್ಚ್ ಮಾಡಿದ್ದ. ಮೃತದೇಹ ಸಿಗ್ತಾ ಇದ್ದಂತೆ ಸಿಸಿಟಿವಿ ಆಧರಿಸಿ ಗಗನ್ ವಿಚಾರಣೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆತನ ಮೊಬೈಲ್ ಅನ್ನ ಪಡೆದು ಪರಿಶೀಲನೆಯನ್ನ ಕೂಡ ಮಾಡಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಆಗ ಆತ ಒಂದು ಗೂಗಲ್ ಸರ್ಚ್ ಮಾಡಿದ್ದ. ಗೂಗಲ್ ಸರ್ಚ್ ನೋಡಿದಂತ ಪೊಲೀಸರಿಗೆ ಕೊಲೆ ಮಾಡಿರೋದು ಈತನೇ ಅನ್ನೋದು ಖಾತ್ರಿಯಾಗಿದೆ. ನೀರಿಗೆ ಹಾಕಿದ ನಂತರದಲ್ಲಿ ಮೃತದೇಹ ಎಷ್ಟು ದಿನಗಳ ಬಳಿಕ ಮೇಲ್ ಬರುತ್ತೆ ಅಂತ ಒಂದು ಗೂಗಲ್ ಸರ್ಚ್ ಮಾಡಿದ್ದ. ಇದರಿಂದ ಈತನೇ ಕೊಲೆಗಾರ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೆಹಮಾನ್. ಈ ಘಟನೆ ಇದರಿಂದ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ಕೂಡ ಮೂಡಿದ್ವು. ಈಗ ಗಗನ್ ಆರೋಪಿ ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ವಿಚಾರಣೆ ಯಾವ ರೀತಿಯಲ್ಲಿ ನಡೆದಿದೆ, ಡೀಟೇಲ್ಸ್ ಏನಿದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಒಂದೇ ಒಂದು ಗೂಗಲ್ ಸರ್ಚ್. ಆ ಗೂಗಲ್ ಸರ್ಚ್ ನಿಂದ ಈತನೇ ಆರೋಪಿ ಅನ್ನೋದು ಗೊತ್ತಾಗಿದೆ. ಆತ ಸ್ಕೂಟರ್ನಲ್ಲಿ ಸೂಟ್ಕೇಸ್ ತಗೊಂಡೋಗಿದ್ದ, ಹೌದು. ಆದ್ರೆ ಕೊಲೆ ಮಾಡಿದ್ದ ಆತನೇ ಅನ್ನೋದನ್ನ ಪೊಲೀಸರು ಪ್ರೂವ್ ಮಾಡಬೇಕಿತ್ತು. ಆ ನಿಟ್ಟಿನಲ್ಲಿ ಆತನ ಗೂಗಲ್ ಸರ್ಚ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ.